ಇಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಗಾಂಧೀಜಿಯವರು ಹುತಾತ್ಮರಾಗಿ 75 ವರ್ಷ ತುಂಬಿದೆ. 76ನಲ್ಲಿ ನಡೀತಾ ಇದ್ದೇವೆ. 76 ತುಂಬಿ 77. ನಮ್ಮ ಚಿಂತನೆಗಳಿಂದ ಗಾಂಧೀಜಿಯವರ ಚಿಂತನೆಗಳು ಇನ್ನ ಸದಾ ಜೀವಂತವಾಗಿ ಉಳ್ಕೊಂಡಿದೆ. ಶಸ್ತ್ರ ಹಿಡಿದು ಯುದ್ಧವನ್ನ ಗೆಲ್ಲಬಹುದು, ಆದರೆ ಮನಸ್ಸನ್ನ ಗೆಲ್ಲೋದು ಬಹಳ ಕಷ್ಟ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಪಾಠವನ್ನ ಹೇಳಿಕೊಟ್ಟಿದ್ದಾರೆ. ಅವರು ಕೊಟ್ಟಂತ ಶಾಂತಿ ಮಂತ್ರ ಇಡೀ ಪ್ರಪಂಚವನ್ನೇ ಗೆದ್ದಿದೆ. ಇಡೀ ಪ್ರಪಂಚದ ಎಲ್ಲ ನಾಯಕರುಗಳು ಕೂಡ ಗಾಂಧೀಜಿಯವರ ಶಾಂತಿ ಮಂತ್ರವನ್ನ ಪಾಲನೆ ಮಾಡಿಕೊಂಡು ಎಲ್ಲ ದೇಶಗಳಲ್ಲೂ ಕೂಡ ಅಹಿಂಸೆಯ ಏನು ಒಂದು ಸೂತ್ರ ಇತ್ತು, ಆ ಸೂತ್ರವನ್ನು ಹಿಡಿದು ಇಡೀ ನಮ್ಮ ಪ್ರಪಂಚ, ನಮ್ಮ ಭಾರತದ ಈ ಮಂತ್ರವನ್ನ ಒಪ್ಪಿದ್ದನ್ನು ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ನೀವೆಲ್ಲ ಕಾಂಗ್ರೆಸ್ಸಿನ ಗಾಂಧಿಯ ಕುಟುಂಬದವರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಾಂಧೀಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಜಾಪ್ರಭುತ್ವ ತಂದುಕೊಟ್ಟಿದೆ, ಸಂವಿಧಾನ ತಂದುಕೊಟ್ಟಿದೆ. ಆ ಪ್ರಜಾಪ್ರಭುತ್ವದ ಸಂವಿಧಾನ ಎರಡರಲ್ಲೂ ಕೂಡ ನಾವು ಪ್ರತಿಯೊಂದು ಉಸಿರನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಈ ಚುನಾವಣಾ ಮುಂಚಿತವಾಗಿ ನಾವೆಲ್ಲ ವೇದಿಕೆಯಲ್ಲಿರೋರು ಮುಖ್ಯಮಂತ್ರಿಗಳಾದಿಯಾಗಿ ನಾವು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗಕ್ಕೆ ಹೋಗಿ ಆ ಗಾಂಧಿ ಬಾವಿಲಿ ನೀರನ್ನು ತೆಗೆದು ಈ ರಾಜ್ಯದಲ್ಲಿ ಇರುವಂತ ಕೊಳೆ ಹೋಗ್ಬೇಕು ಅಂತ ಹೇಳಿ ಕಸ ಗುಡಿಸಿ ನೀರು ಚೆಲ್ಲಿ ರಸ್ತೆ ಮೇಲೆ ಅಲ್ಲಿಂದ ಹೋಗಿ ಚಿಕ್ಕೋಡಿಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಎಲ್ಲ ಕುಟುಂಬರು ಕೂಡ ಮನೆ ಬೆಳಗಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿದ್ದು ನಾನು ಈ ಕಳೆದ ಒಂದು ವರ್ಷದಿಂದ ತೆಗೆದುಕೊಂಡಂತ ತೀರ್ಮಾನವನ್ನ ನಿಮಗೆಲ್ಲ ನೆನೆಸಲಿಕ್ಕೆ ನಾನು ಅದಾದ್ಮೇಲೆ ಇವತ್ತು ನಿಮ್ಮ ಮನೆಗಳೆಲ್ಲ ಈ ರಾಜ್ಯದಲ್ಲಿ 1,50,00,000 ಕುಟುಂಬಗಳ ಮನೆಗಳು ಇವತ್ತು ಮನೆ ಬೆಳಗ್ತಾ ಇದೆ. ಇವತ್ತು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ಕೂಡ ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಹಳ್ಳಿಗೆ ಒಂದು ಶಾಲೆ, ಒಂದು ಪಂಚಾಯತಿ ಇರಬೇಕು, ಒಂದು ಸಹಕಾರ ಸಂಸ್ಥೆ ಇರಬೇಕು ಅಂತ ಹೇಳಿ ಅವರು ನಮಗೇನು ಒಂದು ಮಾರ್ಗದರ್ಶನ ಕೊಟ್ಟರು. ಅದರಲ್ಲೇ ಇವತ್ತು ನಮ್ಮ ದೇಶದ ಯಾವುದೇ ಸರ್ಕಾರ ಇರಲಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದನ್ನ ನಿಮ್ಗೆಲ್ಲ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ, ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೂನಿವರ್ಸಿಟಿಯನ್ನ ನಾವು ಗದಗ್ನಲ್ಲಿ ಸ್ಥಾಪನೆ ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯನವರು ಎಚ್ ಕೆ ಪಾಟೀಲ್ ಅವರ ಆಹ್ವಾನ ಮೇರೆಗೆ ಕಳೆದ ತಿಂಗಳು ನಾವೆಲ್ಲ ಗದಗ್ನಲ್ಲಿ ಹೋಗಿದ್ದು ಆ ಯೂನಿವರ್ಸಿಟಿಗೆ. ಅಲ್ಲಿ ನಮ್ಮ ಸಬರ್ಮತಿ ಆಶ್ರಮ ಏನಿದೆ, ನೀವು ಯಾರು ಹೋಗಿ ಗುಜರಾತ್ ನೋಡ್ಲಿಕ್ಕೆ ಕಷ್ಟ ಆಗ್ಬೋದು. ಸಬರ್ಮತಿ ಆಶ್ರಮದ ತದ್ರೂಪವನ್ನ ಅಲ್ಲಿ ಎಚ್ ಕೆ ಪಾಟೀಲ್ ಅವರು, ಈ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸುಮಾರು ಒಂದು 250-300 ಎಕರೆನ ಜಮೀನನ್ನ ಇಟ್ಟು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಆ ಎಲ್ಲಿ ನಮ್ಮ ಗುಜರಾತ್ನಲ್ಲಿ ಗಾಂಧಿನಗರದಲ್ಲಿ ಸಬರ್ಮತಿ ಆಶ್ರಮ ಇದೆಯೋ ಅದೇ ಮಾದರಿಯಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅದರ ಅನುಭವವನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನೀವು ಕೂಡ ಯಾವ್ದಾದ್ರು ಭಾಗದಲ್ಲಿ ಪ್ರವಾಸ ಹೋದಂತ ಸಂದರ್ಭದಲ್ಲಿ ಆ ಗದಗ್ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅದೊಂದು ಐತಿಹಾಸಿಕವಾದಂಥ ಟೂರಿಸ್ಟ್ ಸ್ಥಳ, ಆ ಅನುಭವವನ್ನು ಹೋಗಿ ಗಾಂಧೀಜಿಯವರು ನಮಗೇನು ಮಾರ್ಗದರ್ಶನವನ್ನು ಕೊಟ್ಟರು, ಯಾವ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತೇಳಿ ಅದನ್ನು ಸವಿಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಇವತ್ತು ನಾವೆಲ್ಲ ಅವರ ಹೋರಾಟದ ಹೆಜ್ಜೆನ ನಾವು ಹಾಕ್ತಾ ಇದ್ದೇವೆ. ನೀವೆಲ್ಲ ಇವತ್ತು ಇಂಥ ಪವಿತ್ರವಾದ ದಿನ ಕಾಂಗ್ರೆಸ್ ಕಚೇರಿಗೆ ಬಂದು, ಗಾಂಧಿ ಭವನಕ್ಕೆ ಬಂದು, ಕಾಂಗ್ರೆಸ್ ಕಚೇರಿಗೆ ಬಂದು ಇಲ್ಲೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತಾ ಇದ್ದೀರಿ. ಅವರು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ನಾವೆಲ್ಲ ಈ ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ಏನು ಇತಿಹಾಸ ನಮಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ನಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸರ್ವೋದಯ ಕಲ್ಪನೆಯನ್ನು ಕೂಡ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಸರ್ವೋದಯ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಮ್ಮ ಏನು ಒಂದು ಈ ದೇಶಕ್ಕೆ ರಾಷ್ಟ್ರಗೀತೆ ಇದೆ, ರಾಷ್ಟ್ರಧ್ವಜ ಇದೆ, ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವ ಇದೆ, ಎಲ್ಲದರಲ್ಲೂ ಕೂಡ ಸಮಾನತೆಯನ್ನ ಎತ್ತಿ ಇವತ್ತು ತೋರಿಸಿ ಸರ್ವೋದಯ ವಿಚಾರವನ್ನ ಎತ್ತಿ ತೋರಿಸಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ನಾನು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಹೋಗುದಿಲ್ಲ. ಒಂದು ಮಾತು ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್. ಅಂದ್ರೆ ನಿನ್ನ ತಲೆ ಉಪಯೋಗಿಸು, ನಿನಗೆ ನೀನು ನಿಯಂತ್ರಣ ಮಾಡ್ಕೊಳ್ಬೇಕಾದ್ರೆ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಮನೋಭಾವದಿಂದ ನೀವು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾಂಗ್ರೆಸ್ಸಿಗರು ಜನರನ್ನ ಹೃದಯದಿಂದ ಗೆದ್ದು ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ. ಸೇವೆಗೆ ಮತ್ತೊಂದಿಲ್ಲ. ಈಗ ಮುಖ್ಯಮಂತ್ರಿಗಳು ರಾಮನ ವಿಚಾರ ಮಾತಾಡ್ತಾ ಇದ್ರು, ಆಂಜನೇಯನ ವಿಚಾರ ಮಾತಾಡ್ತಾ ಇದ್ರು. ದಶರಥ ಮಹಾರಾಜ ರಾಮನ ತಂದೆ ದೇವಸ್ಥಾನ ಇನ್ನೂ ಇಲ್ಲ. ಆದರೆ ರಾಮನ ಭಕ್ತ ಆಂಜನೇಯ ಅವನ ದೇವಸ್ಥಾನ ಎಲ್ಲ ಹೆಜ್ಜೆಗಳು ಇದೆ. ಯಾಕೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸ್ತದೆ ಅಂತೇಳಿ. ಹಂಗೆ ನೀವೆಲ್ಲ ರಾಮನ ಭಕ್ತರು ಆಂಜನೇಯರಾಗಿ ಸಮಾಜದ ಸೇವೆಯನ್ನು ಮಾಡುವಂತ ಕೆಲಸಕ್ಕೆ ತಾವೆಲ್ಲ ತೊಡಗಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ನಾನು ಪ್ರಾರ್ಥನೆ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ಶಸ್ತ್ರ ಹಿಡಿದು ಯುದ್ಧ ಮಾಡೋದ್ರಲ್ಲಿ ಏನು ಪ್ರಯೋಜನ ಆಗುದಿಲ್ಲ. ಪಾಪ ಕೆಲವರೆಲ್ಲ ಈಗ ಹೊಸದಾಗಿ ಧ್ವಜ ಹಿಡಲಿಕ್ಕೆ ಹೊರಟವ್ರೆ ಮಂಡ್ಯದಲ್ಲಿ ನಿನ್ನೆ ಮೊನ್ನೆ ಎಲ್ಲ. ರಾಷ್ಟ್ರ ಧ್ವಜ ಬೇಡವಂತೆ, ಕನ್ನಡ ಧ್ವಜ ಬೇಡವಂತೆ, ಇರ್ಲಿ ಅವ್ರವ್ರ ಮನೇಲಿ ಹಾಕೊಳ್ಳಿ. ಗರ್ಗರ್ ತಿರಂಗ ಅಂತ ಈಗ ಹಿಂದೆ ಹೊರಟಿದ್ರು. ಯಾವ ಗರ್ಗರ್ ತಿರಂಗ ಮಾಡಕ್ ಅವ್ರ ಕೈಲಿ ಆಗ್ಲಿಲ್ಲ. ಈಗ ಮಂಡ್ಯದಲ್ಲಿ ಪಾಪ ಅಲ್ಲೆಲ್ಲೂ ಇಲ್ಲ, ಈಗೇನೋ ಪಾಪ ಹೊರಟಿದ್ದಾರಂತೆ. ಇರ್ಲಿ, ಅದಕ್ಕೆ ನಾನು ಬೇರೆ ವೇದಿಕೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ. ಈ ವೇದಿಕೆಯಲ್ಲಿ ಉತ್ತರ ಕೊಡೋದು ಬೇಡ. ಆದ್ರೆ ನಮಗೆ ಶಾಂತಿಯ ಮಂತ್ರ, ಶಾಂತಿನ ಕದಲಬೇಕು ಅಂತೇಳಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಇನ್ನೇನಿಲ್ಲ ಅವ್ರಿಗೆ ರಾಜಕಾರಣದ ಬೇಡ. ಇದಕ್ಕೆ ಒಂದು ಕಪಟ ನಾಟಕ ಆಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನೀವು ಎಲೆಕ್ಷನ್ಸ್ ಬರ್ತಾ ಇದೆ. ಎಲೆಕ್ಷನ್ ನಲ್ಲಿ ಒಂದೇ ಉತ್ತರ ಏನಪ್ಪಾ ಅಂದ್ರೆ ನೀವು ಅತಿ ಹೆಚ್ಚು ಸೀಟನ್ನ ಕಾಂಗ್ರೆಸ್ ಕಾರ್ಯಕರ್ತರು ನೀವೆಲ್ಲ ನಿಂತು ಕೊಡಿಸ್ಬೇಕು. ನಿಮ್ಮ ಬೂತ್ ನಲ್ಲಿ ನೀವು ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಬೂತ್ ನಲ್ಲಿ ನೀವು ಮೆಜಾರಿಟಿ ಕೊಟ್ಟಾಗ ಮಾತ್ರ ನೀವು ನಾಯಕರಾಗಲಿಕ್ಕೆ ಆಗ್ತೀರಿ. ಇಲ್ಲ ಅಂದ್ರೆ ನಾಯಕರಾಗಲಿಕ್ಕೆ ಆಗುದಿಲ್ಲ ಅನ್ನೋದನ್ನು ಕೂಡ ನಿಮಗೆ ನಾನು ಕೈ ಮುಗಿದು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಬಂದು ನನ್ನ ಹತ್ರ ಕೂತ್ಕೊಂಡು ಫೋಟೋ ತಗೊಂಡು ಬಯೋಡೇಟಾ ಕೊಟ್ಟು ಅದೆಲ್ಲ ಅಲ್ಲ. ನಿಮ್ಮ ಬೂತ್ ನಿಂತ್ಕೊಂಡು, ನಿಮ್ಮ ವಾರ್ಡಲ್ಲಿ ನಿಂತ್ಕೊಂಡು, ನಿಮ್ಮ ಪಂಚಾಯತಿ ನಿಂತ್ಕೊಂಡು ಆ ಜವಾಬ್ದಾರಿ ತೆಗೆದುಕೊಂಡು ಜನರ ಹೃದಯನ ಗೆದ್ಕೊಂಡು ಅವ್ರ ಸೇವೆಯನ್ನ ಮಾಡಿ ಆಗ ನೀವು ಕಟ್ಟಿದ್ದನ್ನ ತೋರಿಸಿದಾಗ ಮಾತ್ರ ನಾವು ನಾಯಕರಾಗ್ತೀವಿ. ಹೊರತು ಇಲ್ಲ ನಾವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗಾಂಧೀಜಿ ಏನ್ ಹೇಳಿದ್ರು ನುಡಿದಂತೆ ನಡಿಬೇಕು ಅಂತ. ಹಂಗೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದು ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆಗಿದ್ರಿ. ಅದರ ಫಲ, ಅದರ ಯಶಸ್ಸು ಮತದಾನದ ಮುಖಾಂತರ ತಾವು ಕೊಡಿಸ್ಬೇಕು. ಅದಕ್ಕೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ತಾಳ್ಮೆ ಇರಲಿ, ನೆಮ್ಮದಿ ಇರಲಿ. ಎಲ್ಲರಿಗೂ ಕೂಡ ಎಲ್ಲಾ ತರದಲ್ಲೂ ಅವಕಾಶಗಳು ಸಿಗ್ತದೆ. ತಾಳ್ಮೆ ಕಳ್ಕೊಳ್ಳೋದಿಲ್ಲದೆ ತಾವೆಲ್ಲ ಒಗ್ಗಟ್ಟಿನಿಂದ ಈ ಪಕ್ಷನ ಅಧಿಕಾರ ತಂದು ಈ ದೇಶದ ಗೌರವ ಪ್ರೇಮವನ್ನ ಉಳಿಸ್ಕೊಂಡು
ಈ ಕೋಮಿವಾದಗಳನ್ನ ದೂರ ಇಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ತಾವು ನಮ್ರತೆಯಿಂದ ನಾನು ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮಹಾತ್ಮ ಗಾಂಧಿಯವರ ಪುಣ್ಯಸ್ಮರಣೆಯ ಸಮಾರಂಭದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸಮಾರಂಭವನ್ನು ನಡೆಸತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಸರ್ ನಮ್ಮ ಸುಷ್ಮಾ ಸಾಹೇಬ್ ಅವರು